ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದ್ದೀವಿ ಮೋಸ್ಟ್ ರಿಕ್ವೆಸ್ಟೆಡ್, ನನಗೆ ಬರೀ ಕಾಮೆಂಟ್ಸ್ ಅಲ್ಲ DMs ಅಲ್ಲಿ ಪರ್ಸನಲ್ ಮೆಸೇಜ್ ಎಲ್ಲ ಕಳಿಸಿದ್ದಾರೆ ಈ ರೆಸಿಪಿ ಮಾಡಿ ನೀವು ಅಂತ. ಸೊ ಇವತ್ತು ಏನು ಮಾಡ್ತಾ ಇದ್ದೀವಿ? ಮಸಾಲೆ ದೋಸೆ. ಮಸಾಲೆ ದೋಸಾಗೆ ನಮ್ಮಮ್ಮ ಚಟ್ನಿನೂ ಮಾಡಿ, ಅದಕ್ಕೆ ಕೆಂಪು ಚಟ್ನಿ ಆ್ಯಂಡ್ ನೆಕ್ಸ್ಟ್ ಗ್ರೀನ್ ಕಲರ್ ಚಟ್ನಿ. ಅಲ್ಲ, ಇವಾಗ ಏನು ಮಾಡ್ತಾ ಇದ್ದೀರಾ? ಮಸಾಲೆ ದೋಸೆ ಅಲ್ಲ, ಆಟಾಡಿಸ್ತಾ ಇದ್ದೀರಾ? ಇವ್ರು ಕೇಳೋ ಪ್ರಶ್ನೆಗೆ ಇನ್ನೇನು ಉತ್ತರ ಹೇಳಿ. ಸೊ ಗೈಸ್, ನಮ್ಮಮ್ಮ ದೋಸೆಗೆ ನೆನೆಸಿ ರುಬ್ಬು ಇಟ್ಟಿದ್ರು. ಆ ವಿಡಿಯೋ ಕ್ಲಿಪ್ನ ಫಸ್ಟ್ ನೋಡ್ಕೊ ಬನ್ನಿ. ಇವಾಗ ಒಂದು ತಪ್ಪಲೆಗೆ ದಪ್ಪಕ್ಕಿ ಅಲ್ಲ, ದೋಸೆ ಅಕ್ಕಿ ದಪ್ಪಕ್ಕಿ 2 ಪಾವ್ ತಗೊಂಡಿದ್ದೀನಿ. ಓಕೆ. ನೆಕ್ಸ್ಟ್ ಮೆಂತೆ. ಇಷ್ಟು ಮೆಂತೆ ತಗೊಂಡಿದ್ದೀನಿ, 1 ಸ್ಪೂನ್ ಅಷ್ಟು. ಓಕೆ. ನೆಕ್ಸ್ಟ್ ಉದ್ದಿನ ಬೇಳೆ, 1 ಮುಷ್ಟಿ ಅಷ್ಟು ಉದ್ದಿನ ಬೇಳೆನಾ? 2 ಮುಷ್ಟಿ ಅಷ್ಟು ಉದ್ದಿನ ಬೇಳೆನಾ? 2 ಪಾವ್ ಅಲ್ವಾ? ಓಕೆ. 2 ಮುಷ್ಟಿ ಅಷ್ಟು ಉದ್ದಿನ ಬೇಳೆ. ಡನ್. ಇವಾಗ ಇದನ್ನ ತೊಳ್ದಿ ನೆನೆಸ್ತೀರಾ? ಇದನ್ನ ತೊಳೆದು ನೆನೆಸಿಡ್ಬೇಕು 6 ಅವರ್ಸ್. ಓಕೆ. ಇವಾಗ ತೊಳ್ದಿ ನೀರ್ ಹಾಕಾಗಿದೆ. ತೊಳೆದು ಚೆನ್ನಾಗಿ ತೊಳ್ಕೊಂಡು ನೀರ್ ಹಾಕಿ 6 ಅವರ್ಸ್ ಮುಚ್ಚಿಟ್ಬಿಟ್ಟು ಆಮೇಲೆ ರುಬ್ಬೇಕು. ಓಕೆ. ರುಬ್ಬೇಕಾದ್ರೆ ಸ್ವಲ್ಪ ಅನ್ನ ಹಾಕಿ ರುಬ್ಬೇಕು. ಓಕೆ. ನಿಮ್ಮ ಹತ್ರ ಅನ್ನ ಇಲ್ಲ ಅಂದ್ರೆ ದಪ್ಪ ಅವಲಕ್ಕಿ ನೆನೆಸ್ಕೊಂಡ್ಬಿಟ್ಟು ಇಷ್ಟು ದಪ್ಪ ಅವಲಕ್ಕಿನ ಒಂದಿಷ್ಟು ತಗೊಳ್ಳಿ, ಹಾಕಿ. ಇಲ್ಲ ಅಂದ್ರೆ ಅನ್ನ ಹಾಕಿರೋ ತುಂಬಾ ರುಚಿ ಬರುತ್ತೆ ಅವಲಕ್ಕಿಗಿಂತ. ಓಕೆ. 6 ಅವರ್ಸ್ ನಂತರ ಬರೋಣ. ಅಕ್ಕಿ ನೆನ್ಸಿಟ್ಟು 6 ಗಂಟೆ ಟೈಮ್ ಆಗಿದೆ. ಈಗ ರುಬ್ಕೊಂಡು ಇಟ್ಬಿಡೋದು. ಓಕೆ. ಎಷ್ಟು ಗಂಟೆ ಇಡಬೇಕು? ಅದೊಂದು 7-8 ಅವರ್ಸ್ ಇಟ್ರೆ ಆಯ್ತು. ರಾತ್ರಿ ಇಟ್ಟು ಬೆಳಗ್ಗೆ ಮಾಡಿದ್ರೆ ಆಯ್ತು, ಇಲ್ಲ ಬೆಳಗ್ಗೆ ರುಬ್ಕೊಂಡ್ರೆ ಸಂಜೆ ಮಾಡಿದ್ರೆ ಆಯ್ತು. ಓಕೆ ಓಕೆ. ಈಗ ರುಬ್ಬಿಡೋಣ. ಕೆಲವರು ಅವಲಕ್ಕಿ ತಗೋತಾರೆ, ನಾನು ತಗೊಳ್ತೀನಿ ಒಂದೊಂದ್ಸಲ ಅವಲಕ್ಕಿ. ಈಗ ಅನ್ನ ತಗೊಂಡಿದ್ದೀನಿ. ಅನ್ನ ತಗೊಂಡಾಗ ದೋಸೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾನು ಈಗಷ್ಟೇ ಮಾಡಿ ಆರಿಸಿರೋ ಅನ್ನ ತಗೋತಾ ಇದ್ದೀನಿ. ಇಲ್ಲ ಹಳೆ ಅನ್ನ ಹಾಕ್ಬಿಟ್ರೆ ಹುಳಿ ಆಗಿಬಿಡುತ್ತೆ ದೋಸೆ. ನಿಮಗೆ ಅನ್ನ ಬೇಡ, ಅದೇನಾದರೂ ಮುಸ್ರೆ ಅಂತ ಅನಿಸಿದ್ರೆ ದಪ್ಪ ಅವಲಕ್ಕಿ ನೆನೆಸ್ಕೊಂಡು ಒಂದಿಷ್ಟು 2 ಪಾವಿಗೆ ಹಾಕ್ಕೊಳ್ಳಿ ರುಬ್ಬಬೇಕಾದ್ರೆ, ಆಯಿತಾ? ಕೆಲವ್ರು ಮಂಡಕ್ಕಿ ಹಾಕ್ತಾರೆ, ನಾನು ಅನ್ನ ಹಾಕ್ತೀನಿ. ರುಬ್ಬಿ ಇಟ್ಬಿಟ್ರೆ ಮುಗೀತು. ಆಮೇಲೆ ಒಂದು 7-8 ಅವರ್ಸ್ ಬಿಟ್ಟು ದೋಸೆಯನ್ನು ಮಾಡಿ, ಎಷ್ಟು ಬೇಕಷ್ಟು ನೀರು ಹಾಕೊಂಡು ರುಬ್ಬೇಕು. ಒಂದು ಸ್ವಲ್ಪ ಹಿಂಗೆ ಅನ್ನನೂ ಅದ್ರ ಜೊತೆ ಸ್ವಲ್ಪ ಅನ್ನ ಹಾಕ್ತಾ ಇದ್ದೀನಿ. 2 ಟ್ರಿಪ್ ಆಗುತ್ತೆ. ಇದೇ ನೀರು ತಗೊಂಡ್ರೆ ಆಯಿತು. ಇದು ಒಳ್ಳೆ ನೀರೇ ಹಾಕಿರ್ತೀವಲ್ಲ, ಆವಾಗ ಚೆನ್ನಾಗಿ ಹುದುಗುತ್ತೆ ಅಂತ ಇದೇ ನೀರು ಹಾಕಿದರೆ. ರುಬ್ಕೊಂಡಾಗಿದೆ, ರುಬ್ಬಿದ್ದೀನಿ ನೋಡಿ. ಗ್ರೈಂಡರ್ ಇದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಎಸ್. ಸೊ ನಮ್ಮಮ್ಮ ಎಲ್ಲ ರುಬ್ಕೊಂಡಾಗಿದೆ. ಇವಾಗ ಉಪ್ಪೇನು ಹಾಕೋದು ಬೇಡ, ನಾ ಬೆಳಗ್ಗೆ ಹಾಕ್ತೀನಿ ಉಪ್ಪು. ಓಕೆ. ಯಾಕಂದ್ರೆ ಹುಳಿ ಆಗಬಾರ್ದು ಅಂತ ಹೇಳಿ ಉಪ್ಪು. ಇದಕ್ಕೇನು ಸೋಡಾ ಪುಡಿ ಎಲ್ಲ ಬೇಡ, ಬೆಳಗ್ಗೆ ಉಪ್ಪು ಹಾಕಿ ಅಷ್ಟೇನಾ? ಕ್ಲೋಸ್. ಓಕೆ ಗೈಸ್, ನಮ್ಮಮ್ಮ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತಾರೆ, ಬನ್ನಿ. ಸೊ ನಮಗೆ ಏನೇನು ಬೇಕಂತ ಹೇಳಿಮ್ಮ. ಇದು ದೋಸೆಗೆ ಹಚ್ಚಲಿಕ್ಕೆ ಕೆಂಪು ಚಟ್ನಿ ಇದೆಯಲ್ಲ, ಅದು ಮಾಡಲಿಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು. ಓಕೆ. ಕರ್ಬೇವಿನ ಸೊಪ್ಪು, ಹಸಿ ಮೆಣಸಿನ್ಕಾಯಿ 2 ಥರ ಇಟ್ಕೊಂಡಿದ್ದೀನಿ, ಒಂದು ಪಲ್ಯಕ್ಕೆ ಒಂದು ಚಟ್ನಿಗೆ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಕಡಲೆ, ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ. ಓಕೆ, ಮಾಡೋಣ. ಈಗ ಫಸ್ಟ್ ಕೆಂಪು ಚಟ್ನಿಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸ್ಕೋಬೇಕು. ಓಕೆ. ಬಿಸಿ ನೀರು ತಗೊಂಬಂದು ಹಾಕ್ತೀನಿ. ಬಿಸಿನೀರಲ್ಲಿ ನೆನೆಸ್ಕೊಳ್ಳೋಣ. ಇದು ಫಸ್ಟ್ ಸ್ಟೆಪ್. ಇದು ನೆನಿದೆ, ಆಯ್ತಾ? ಇದನ್ನ ಆಮೇಲೆ ರುಬ್ಬೋಣ. ಅಲ್ಲಿ ತನಕ ನಾವು ಈರುಳ್ಳಿ ಪಲ್ಯ ಮಾಡ್ಕೊಳ್ಳೋಣ. ಓಕೆ. ಈರುಳ್ಳಿ ಪಲ್ಯಗೆ ನಮ್ಮಮ್ಮ ಇವಾಗ ಹೆಚ್ಚುತ್ತಾರೆ ಈರುಳ್ಳಿ. ನಾನು ನಿಮಗೆ ಸ್ಕಿಲ್ಸ್ ತೋರಿಸ್ತೀನಿ, ಬನ್ನಿ ನಮ್ಮಮ್ಮಂದು. ಈರುಳ್ಳಿ ಹೆಚ್ಕೊಂಡ್ಬಿಡೋಣ. ಯಾವ ಶೆಫಿಗೆ ಇರುತ್ತೆ ಹೇಳಿ ಈ ಥರ ಸ್ಕಿಲ್ಲು? ಶೆಫಿಗೆ ಇರುತ್ತೆ ಈ ಥರ ಸ್ಕಿಲ್, ಬೇರೆ ಯಾರಿಗೂ ಇರಲ್ಲ.
ಯಾಕಂದ್ರೆ ಉದ್ದುದ್ದ ಬರ್ಬೇಕಲ್ಲ ಪಲ್ಯಕ್ಕೆ, ಅವಾಗೆ ಚೆನ್ನಾಗಿರೋದು. ಹೌದು. ಹ್ಮ್ ಸೊ ಪಲ್ಯಕ್ಕೆ ನಾವು ಈ ತರ ಹೆಚ್ಕೋಬೇಕು. ಹ್ಮ್ ಈ ತರ ಒಂದ್ಸಲ ಹಿಂಗ್ ಮಾಡ್ಬಿಟ್ರೆ ಹಾ, ಎಲ್ಲ ಉದ್ರುದಾಗ ಬರುತ್ತೆ. ಉದ್ರ ಹಿಂಗ್ ಮಾಡ್ಬಿಡು. ಓಕೆ. ಹೆಚ್ಕೊಂಡಾಯ್ತಲ್ಲ, ಈರುಳ್ಳಿ ಹೆಚ್ಕೊಂಡಾಯ್ತು ನೋಡು. ನೋಡಿ ಗೈಸ್, ಇಷ್ಟೊಂದು ಈರುಳ್ಳಿ. ಇವಾಗ ಏನ್ ಮಾಡ್ತಾ ಇದ್ದೀರಾ? ಎಣ್ಣೆ ಹಾಕೋಣ ಬಾಣ್ಲಿಗೆ. ಬಾಣ್ಲಿಗೆ ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡಕ್ಕೆ. ಒಂದು ಬಾಂಡಲಿಗೆ ಹಂಗೆ ಹೇಳೋಣ. ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ, 1 ಚಮಚ ಸಾಸಿವೆಯನ್ನು ಹಾಕಿ, ಸಾಸಿವೆ ಸಿಡಿದ ನಂತರ ಉದ್ದಿನ ಬೇಳೆಯನ್ನು ಹಾಕಿ. ಇವ್ರಿಗೆ ಸುಮ್ನೆ ಟಿವಿ ಕಳ್ಸೋದು ವಾಸಿ ನಾವು. ಓಕೆ, ಸೊ ಇವಾಗ ಫಸ್ಟ್ ಸಾಸಿವೆಯನ್ನು ಹಾಕೋಣ. ಆಯ್ತಾ? ಉದ್ದಿನ ಬೇಳೆಯನ್ನು ಹಾಕೋಣ. ಓಕೆ, ಸಾಸಿವೆ, ಉದ್ದಿನ ಬೇಳೆ. ನೆಕ್ಸ್ಟ್ ಕಡಲೆಬೇಳೆ ಹಾಕೋಣ. ಕಡಲೆಬೇಳೆ. ಅದನ್ನೆಲ್ಲ ಚಟಪಟ ಅಂದ್ಮೇಲೆ ಈರುಳ್ಳಿ ಹಾಕದ? ಇಲ್ಲ, ಕರ್ಬೇವಿನ ಸೊಪ್ಪು ಯಾರು ಬಂದು ಹಾಕ್ತಾರೆ? ನೀವು. ಚಟಪಟ ಅಂತಿದೆಯಲ್ವಾ, ಈ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಹಾಕೋಣ. ಓಕೆ. ಕರಿಬೇವು. ಈಗ ಈಗ ಫೈನಲ್ಲಿ ಬರ್ತಾ ಇದೆ ನಮ್ ಈರುಳ್ಳಿ. ಗೋಲ್ಡನ್ ಬ್ರೌನ್ ಆಗ್ಬೇಕಲ್ಲ? ಹೌದು. ಓಕೆ, ಇದಕ್ಕೆ ಸಾಲ್ಟ್ ಹಾಕೋಣ, ಬೇಗ ಆಗತ್ತೆ. ಓಕೆ. ತುಂಬಾ ಸಾಲ್ಟ್ ಹಾಕೋಬೇಡಿ, ಯಾಕಂದ್ರೆ ಈರುಳ್ಳಿ ಬಾಡುತ್ತಲ್ಲ. ಹಂಗಾಗಿ ಫಸ್ಟ್ ಇಷ್ಟೊಂದು ಈರುಳ್ಳಿ ಇದೆ ಅಂತ ತುಂಬಾ ಹಾಕೋಬಾರ್ದು. ಓಕೆ. ಈಗ ಫೈನಲಿ ಹಾಕ್ತಾ ಇದೀವಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಕ್ ಬಿಟ್ಬಿಡೋಣ. ಆಯ್ತಾ? ಓಕೆ. ಚೆನ್ನಾಗಿ ಬಾಡ್ಲಿ ಇದನ್ನು. ಗೋಲ್ಡನ್ ಬ್ರೌನ್ ಆಗಿ. ಸೊ ಇವಾಗ ನಮ್ ಗ್ರೀನ್ ಚಟ್ನಿ ಮಾಡೋದಿಕ್ಕೆ ನಮಗ್ ಬೇಕು ತೆಂಗಿನಕಾಯಿ ತುರಿ. ನೆಕ್ಸ್ಟ್ ಹುಣಸೆ ಹಣ್ಣು, ಹಸಿ ಮೆಣಸಿನ್ಕಾಯಿ, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ 4, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಕಡಲೆ ಆ್ಯಂಡ್ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಬರೋಣ. ಇವಾಗ ನಮ್ಮ ಚಟ್ನಿ ನೋಡಿ ರೆಡಿ ಇದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ ಅಲ್ಲಮ್ಮ? ಇವಾಗ ಒಗ್ಗರಣೆಗೆ ನಮ್ಮ ಚಿಕ್ಕ ಏನಂತಾರೆ ಅದಕ್ಕೆ, ಏನೋ ಒಂದು, ಅದರಲ್ಲಿ ಎಣ್ಣೆ ತಗೊಂಡಿದೀವಿ. ಎಣ್ಣೆ ಕಾದ ನಂತರ ಸಾಸಿವೆ, ಉದ್ದಿನಬೇಳೆ, ನೆಕ್ಸ್ಟ್ ಕರಿಬೇವು. ವೋ, ನಮ್ ಚಟ್ನಿ ರೆಡಿ. ಈಗ ಕೆಂಪು ಚಟ್ನಿ ಮಾಡ್ಕೊಡೋಣ. ಗ್ರೀನ್ ಕಲರ್ದಾಯ್ತು. ಆಯ್ತಾ? ನೋಡು, ಮೆಣಸಿನ್ಕಾಯಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಹಾಕ್ತೀನಿ. ಇಷ್ಟೇ, ಹುಣಸೆ ಹಣ್ಣು ಜಾಸ್ತಿ ಬೇಡ. ಜೀರಿಗೆ, ಸ್ವಲ್ಪ ಉಪ್ಪು, ಇದನ್ನ ರುಬ್ಕೊಂಡು ಬರೋದು. ವಾವ್, ಕಲರ್ ನೋಡಿ, ಕಲರ್, ಓ ಮೈ ಗಾಡ್. ಘಮ ನೋಡು, ಅಲ್ಲ ಚಂದ. ವಾ, ನನ್ ಫೇವ್ರೇಟ್ ಅದು. ಹಂಗೆ ಬೇಕಾದ್ರೆ ನೀವು ಚಪಾತಿಗೆ ನೆಂಚ್ಕೊಂಡು ತಿನ್ಬಿಡ್ಬೋದು ಇದನ್ನ, ತುಪ್ಪ ಹಾಕೊಂಡು. ಅಲ್ಲ? ಬಟ್ ಒಳ್ಳೇದಲ್ಲ ಇಷ್ಟು ಖಾರ. ಅದಕ್ಕೆ ನಮ್ಮಮ್ಮ ಬೈತಾ ಇರ್ತಾರೆ, ಬಟ್ ತುಂಬಾ ಚೆನ್ನಾಗಿರುತ್ತೆ.
ಆಲ್ಮೋಸ್ಟ್ ಆಗಿದೆ ಅಲ್ಲ ಸಾಕು, ಆಫ್ ಮಾಡಿ. ಆಫ್ ಮಾಡ್ತಾ ಇದೀವಿ. ಆನಿಯನ್ ಪಲ್ಯನೂ ಆಗಿದೆ. ಕೊಬ್ಬರಿ ಹಾಕ್ತೀನಿ ಅಷ್ಟೆ, ಜಾಸ್ತಿ ಹಾಕಬಾರ್ದು. ಹಾ. ಸ್ವಲ್ಪ ಕೊಬ್ಬರಿ ಚೂರು, 1-2 ಸ್ಪೂನ್ ಅಷ್ಟು ಅಷ್ಟೇ. ಇಷ್ಟೇ. ಸೊ ಗೈಸ್, ನಮ್ದು ಈರುಳ್ಳಿ ಪಲ್ಯ ರೆಡಿ ಇದೆ, ನಮ್ದು ಗ್ರೀನ್ ಚಟ್ನಿ ರೆಡಿ ಇದೆ, ನಮ್ದು ಖಾರ ಚಟ್ನಿನೂ ರೆಡಿ ಇದೆ. ದೋಸೆಗೆ ಹಚ್ಚೋದು. ದೋಸೆಗೆ ಸೊ ದೋಸೆ ಉಪ್ಪು ಹಾಕೋಣ. ಹಾ, ಗಾಳಿಗೆ ಹಾಕ್ತಾರೆ. ಫ್ಯಾನ್ ಆನ್ ಮಾಡಿದೀವಿ ಗೈಸ್. ಹಾ, ಇದು ಉಪ್ಪು ನಿಮ್ಗೆ ಎಷ್ಟು ಮಾಡಬೇಕೋ ದೋಸೆ ಅಷ್ಟು ಹಿಟ್ಟನ್ನ ತೆಗೆದು ಮಾತ್ರ ಉಪ್ಪು ಹಾಕೊಳ್ಳಿ. ಮಿಕ್ಕಿದ ಫ್ರಿಜ್ಜಲ್ಲಿ ಇಡಿ, ಒಟ್ಟಿಗೆ ಉಪ್ಪು ಹಾಕೋಬೇಡಿ, ಹುಳಿ ಆಗತ್ತೆ. ಓಕೆ. ಆಮೇಲೆ ಇನ್ನೊಂದು, ಹೋಟೆಲಲ್ಲೆಲ್ಲ ಶೈನಿಂಗ್ ಬರಬೇಕು ಅಂದರೆ 2 ಸ್ಪೂನು ಮೈದಾ ಹಿಟ್ಟು ಹಾಕ್ತಾರೆ, ಸ್ವಲ್ಪ ಶೈನಿಂಗ್ ಬರಲಿ ಅಂತ ಹೇಳಿ. ಆಮೇಲೆ ಕೆಂಪಗೆ ಬರಬೇಕು ಅಂದರೆ ಸ್ವಲ್ಪ ಸಕ್ಕರೆ ಹಾಕ್ತಾರೆ. ಇದು ಹೋಟೆಲಲ್ಲಿ ಮಾಡೋ ಟಿಪ್ಸು. ಬಟ್ ಅವೆರಡೂ ನಮಗೆ ಬೇಡ ಅಂತ ನಾವು ಸಿಂಪಲ್ ಆಗಿ ಮಾಡ್ತೀವಿ. ಮನೆ ಅನ್ನೋದೇ ಅದಕ್ಕಲ್ವಾ. ಸೊ ಇವಾಗ ದೋಸೆ ಹಾಕೋಣ. ಈಗ ತುಪ್ಪ ಹಾಕೋಣ. ತುಪ್ಪ ಹಾಕೋಣ. ಮಸಾಲೆ ದೋಸೆ ಅಂದಮೇಲೆ ತುಪ್ಪ ಇಲ್ಲದೆ ಇದ್ರೆ ಹೆಂಗೆ? ಎಸ್, ಈಗ ಹಾಕ್ತಾ ಇದಾರೆ ನಿಮ್ಮ ಎಲ್ಲರ ಫೇವ್ರೇಟ್ ಕೆಂಪು ಚಟ್ನಿ. ಜಾಸ್ತಿ ಬೇಡ ಇದು, ಏನೋ. ಹೌದು, ಹಾ, ಕಡಿಮೆ ಹಾಕೋಬೇಕು. ಸ್ಪೈಸಿ ಇರುತ್ತೆ. ಹಾ, ಮಕ್ಕಳಿಗಂತೂ ಹಾಕೇ ಕೊಡಬೇಡಿ, ಹೇಳ್ತೀನಿ ಚಿಕ್ಕ ಮಕ್ಕಳಿಗೆ. ಹೌದೌದು. ಅದಿತಿ ಎಷ್ಟು ದೊಡ್ಡವರಾದ್ರೆ ಪರವಾಗಿಲ್ಲ. ಎಸ್. ಮುಚ್ಚೋಣ. ಹಾ. ಸೊ ಇವಾಗ ನಾವ್ ಇದನ್ನ ರೋಲ್ ಮಾಡೋಣ. ನಮ್ ದೋಸೆ ಆಗಿದೆ. ವಾವ್, ಗರಿ ಗರಿಯಾದ ಮಸಾಲೆ ದೋಸೆ. ಎಷ್ಟು ಚೆನ್ನಾಗಿ ಬಂದಿದೆ ನಮ್ ಮಸಾಲೆ ದೋಸೆ ನೋಡಿ. ನಮ್ ತಟ್ಟೆ ಇರ್ಲಿ, ನಮ್ ತಟ್ಟೆ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಮಮ್ಮ. ಓ ಮೈ ಗಾಡ್, ಎಷ್ಟು ಕ್ರಿಸ್ಪಿ. ನಾನು ನಿಮಗೆ ಹತ್ರದಿಂದ ತೋರಿಸ್ತೀನಿ. ವಾವ್. ಅಂಡ್ ನಮ್ ಚಟ್ನಿ ಅಂಡ್ ನಮ್ ಈರುಳ್ಳಿ ಪಲ್ಯ ಹಾಕೊಂಡು ತಿನ್ನೋಣ ಬನ್ನಿ. ನಮ್ಮಮ್ಮ ಹಾಕ್ತಾ ಇದ್ದಾರೆ ಚಟ್ನಿ, ಪಲ್ಯ ಅಂಡ್ ಸ್ವಲ್ಪ ತುಪ್ಪ. ಹಿಂಗೆ ಕರೆಕ್ಟಾಗಿ ತಿನ್ಬೇಕು ಅಂತ ಅಂದ್ರೆ ನಿಮ್ ದೋಸೆನ ಫಸ್ಟ್ ಮುರ್ಕೊಳ್ಳಿ, ತುಪ್ಪ ಮತ್ತೆ ಈರುಳ್ಳಿ ಚಟ್ನಿನ ಜೊತೆಗೆ ತಿನ್ಬೇಕು, ಅವಾಗ್ಲೇ ಸಖತ್ತಾಗಿರುತ್ತೆ. ಸೊ ತುಪ್ಪನ ತಗೊಳ್ಳಿ, ಈರುಳ್ಳಿ ಪಲ್ಯನ ತಗೊಳ್ಳಿ, ಆಯ್ತಾ. ಒಂಚೂರು ಚಟ್ನಿ ಹಾಕೊಳ್ಳಿ ಅದಕ್ಕೆ, ಆ್ಯಂಡ್ ಈಗ ತಿನ್ನಿ. ನನಗೆ ವರ್ಡ್ಸೇ ಇಲ್ಲ, ಸಖತ್ತಾಗಿದೆ. ಡೆಫಿನೆಟ್ಲಿ ಟ್ರೈ ಮಾಡ್ಕೊಳ್ಳಿ. ಬಿಡಿ ಆಲೂಗೆಡ್ಡೆ ಪಲ್ಯ, ಜಸ್ಟ್ ಈರುಳ್ಳಿ ಪಲ್ಯ ಮಾಡ್ಕೊಳ್ಳಿ. ಇದಕ್ಕಿಂತ ಬೆಸ್ಟ್ ಬೇರೆ ಯಾವುದೂ ಇಲ್ಲ. ಆಲೂಗೆಡ್ಡೆ ಬಿಡಿ, ಏನಕ್ಕಂದ್ರೆ ಕಾರ್ಬ್ಸ್ ಇರುತ್ತೆ ಅದ್ರಲ್ಲಿ, ಹೆಂಗಿದ್ರು ಕಾರ್ಬ್ಸ್ ಇರುತ್ತೆ. ಈರುಳ್ಳಿ ಪಲ್ಯ ಮಾಡ್ಕೊಳ್ಳಿ, ಹೆಲ್ದಿಯರ್ ಆಯ್ತಾ. ದೋಸೆಗೆ ಈರುಳ್ಳಿ ಪಲ್ಯ ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ. ಎಲ್ಲ ಏನೇನು ನೀವು ಪಲ್ಯ ಸಾರು ಮಾಡ್ತೀರಾ ಎಲ್ಲದನ್ನು ಬೀಟ್ ಮಾಡುತ್ತೆ, ಅಷ್ಟು ಸಖತ್ತಾಗಿದೆ ಇದು ಟೇಸ್ಟ್. 10 on 10 ಗೈಸ್. ನೀವು ಇದನ್ನ ಮಾಡ್ಕೊಳ್ಳೇಬೇಕು. ಮಾಡ್ಕೊಂಡು ನಂಗೆ ಕಾಮೆಂಟ್ಸ್ ಹಾಕಿ ಹೇಗೆ ಬಂತು ಅಂತ. ನಾವು ನಿಮಗೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಸಖತ್ತಾಗಿದೆ.